ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ನಾನು ನಮ್ಮ ಅಣ್ಣನ ಮನೆಗೆ ಬಂದಿದ್ದೆ. ಅಲ್ಲಿ ನಮ್ಮ ಅತ್ತಿಗೆಯವರು ಒಂದು ಕಿಟಿ ಪಾರ್ಟಿ ಏರ್ಪಾಡು ಮಾಡಿದರು. ಹಾಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕಿಟಿ ಪಾರ್ಟಿ ಅಂತ ಅರೇಂಜ್ ಮಾಡಿದ್ರು. ಅದರಲ್ಲಿ ಏನೇನು ಗೇಮ್ಸ್ ಆಡಿದ್ರು, ಯಾವ್ಯಾವ ಹಾಡು ಆಡಿದ್ರು, ಯಾರ್ಯಾರು ಏನು ಆ್ಯಕ್ಷನ್ ಮಾಡಿದ್ರು, ಅದೆಲ್ಲ ತುಂಬ ಚೆನ್ನಾಗಿ ಒಂದು ಸಂತೋಷವಾಗಿ ಒಂದು ಸಂತೋಷಕ್ಕೆ ಊಟನ ಒಂದು ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಲೇಡೀಸ್ ಈವ್ನಿಂಗ್ ಅಂಥೇಳಿ ಕಿಟಿ ಪಾರ್ಟಿ ಥರ ಮಾಡಿದರು. ಇವರು ಆಗಾಗ ಈ ಥರ ಸೇರಿ ಒಂದು ಪಾರ್ಟಿಗಳನ್ನ ಮಾಡ್ತಾಯಿರ್ತಾರೆ. ಲೇಡೀಸ್ ಎಲ್ಲ ಸೇರಿ ಒಂದು ಟೈಮ್ ಪಾಸ್ಗೆ ಈವ್ನಿಂಗಲ್ಲಿ ಟೈಮ್ ಪಾಸ್ ಆಗಬೇಕು ಅಂತ ಈ ಥರ ಒಂದು ಪಾರ್ಟಿಗಳು ಮಾಡ್ತಾಯಿರ್ತಾರೆ. ಎಲ್ಲ ತುಂಬ ಹೆಲ್ದಿಯಾಗಿ ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ಎಲ್ಲ ಅವ್ರವ್ರ ಮನೆಯಿಂದ ತೊಗೊಂಬಂದಿರ್ತಾರೆ. ಯಾರ್ಯಾರಿಗೆ ಏನೇನು ಮಾಡಿರ್ತಾರೆ ಅದನ್ನೆಲ್ಲ ತಿಂಡಿಗಳಾಯಿತು, ಅಡುಗೆ ಆಯಿತು ತೊಗೊಂಬಂದು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಕಡೆ ಕೂತ್ಕೊಂಡು ಹಾಡು ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾಯಿರ್ತಾರೆ. ಎಲ್ಲ ತುಂಬ ತಮಾಷೆಯಾಗಿ ಇದ್ದರು, ಯಾರೂ ಒಂಥರ ಸೀರಿಯಸ್ ಆಗಿರಲಿಲ್ಲ. ಅದನ್ನೆಲ್ಲ ನೋಡೋದಕ್ಕೆ ಒಂದು ತುಂಬ ಸಂತೋಷ ಅನಿಸುತ್ತೆ. ಎಲ್ಲ ಹ್ಯಾಪಿಯಾಗಿದ್ದಾರೆ ಎಲ್ಲರೂ. ಒಂದು ಒಳ್ಳೆಯ ಒಂದು ಟೈಮ್ ಪಾಸ್ ಇವ್ರದ್ದು. ನೋಡಿ, ಎಲ್ಲ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅಂದರೆ ಅವರು ಯಂಗ್ಸ್ಟರ್ ಥರ ಇದ್ದಾರೆ. ಅವರು ಏಜ್ ಆಗಿರೋ ಒಂದು ಅವರ ಮುಖದಲ್ಲಿ ಭಾವನೆಗಳಿಲ್ಲ. ಎಷ್ಟೇ ವಯಸ್ಸಾದರೂ ಮನುಷ್ಯನಲ್ಲಿ ಒಂದು ಸಣ್ಣ ಮಗು ಇದ್ದೇ ಇರ್ತಾನಂತೆ. ಹಾಗಾಗಿ ಅವರ ಮನಸ್ಸಿನಲ್ಲಿ ಒಂದು ಫೀಲಿಂಗ್ ಇದ್ದೇ ಇರುತ್ತೆ, ಒಂದು ಎನರ್ಜಿ ಇದ್ದೇ ಇರುತ್ತೆ. ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇವರು. ನಮ್ಮ ಅತ್ತೆ ಫಸ್ಟ್ ಎಲ್ಲರಿಗೂ ಕೂಲ್ ಡ್ರಿಂಕ್ಸ್ ಕೊಟ್ಟರು, ಆರೆಂಜ್ ಜ್ಯೂಸು. ಇವ್ರು ನೋಡಿ ಬಾಲ್ ಹೇಗೆ ಆಡ್ತಾ ಇದ್ದಾರೆ, ಸಣ್ಣ ಮಕ್ಕಳ ಥರ. ಇವ್ರು ನಮ್ಮ ಸಿಸ್ಟರು ವಿಡಿಯೋ ಮಾಡ್ತಾ ಇದ್ದಾರೆ. ಇವರು ನಿರ್ಮಲಾ ಅಂತ ಏಕಪಾತ್ರ ಅಭಿನಯ ಮಾಡ್ತಾರೆ. ಇವರು ಈ ಥರ ಕಲೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು ಇವರಿಗೆ. ತುಂಬಾ ಒಂಥರ ಜೋಕೆಲ್ಲ ಮಾಡಿ ಎಲ್ಲರನ್ನೂ ನಗಿಸ್ಕೊಂಡಿರ್ತಾರೆ ಇವರು ಯಾವಾಗ್ಲೂ. ತುಂಬ ಜಾಲಿ ಫೆಲೋ ಇವರು. ಹಾಗಾಗಿ ಹೆಲ್ತ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಹೀಗಿರೋದ್ರಿಂದ ಒಂದು ಸಂತೋಷವಾಗಿರೋದ್ರಿಂದ ಎಲ್ಲರಿಗೂ ಹೆಲ್ತ್ ತುಂಬ ಸುಧಾರಣೆ ಆಗುತ್ತೆ. ಹಾಗೂ ಒಂದು ಟೈಮ್ ಪಾಸು ಚೆನ್ನಾಗಿರುತ್ತೆ. ಎಲ್ಲ ಕಷ್ಟ ನೋವು ಏನೇ ಇದ್ದರೂ ಎಲ್ಲ ಮರೆತು ಸಂತೋಷವಾಗಿರ್ತಾರೆ. ನೋಡಿ ಇವ್ರ ಆ್ಯಕ್ಟಿಂಗ್ ಹೇಗಿದೆ. ಸಾರಿ, ಇವರು ಈ ಥರ ಹಿಂಗೆ ಬರ್ತಾರೆ, ಆಮೇಲೆ ಹೇಗೆ ಒಂದು ಎನರ್ಜೆಟಿಕ್ಕಾಗಿ ಚೇಂಜ್ ಆಗ್ತಾರೆ ನೋಡಿ. बहनों, मैं आपके सामने 4 पंक्तियां सुनाना चाहती हूँ. अगर उसमें कुछ गलती हुई तो तुम मेरा क्या बिगाड़ लोगी? ಎಲ್ಲ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ರಿ ಇದು. ಏನಂದರೆ ಇವರು ಅವ್ರವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಕನ್ನಡ ಎಲ್ಲರಿಗೂ ಅಷ್ಟೊಂದು ಕನ್ನಡ ಬರಲ್ಲ. ಹಾಗಾಗಿ ಗುಜರಾತಿ, ಹಿಂದಿ, ಮರಾಠಿ, ಸಿಂಧಿ ಎಲ್ಲ ಮಿಕ್ಸ್ ಇದ್ದರು. ಅಪಾರ್ಟ್ಮೆಂಟಲ್ಲಿರೋದ್ರಿಂದ ಎಲ್ಲ ಭಾಷೆಗಳವರ ಒಂದು ಒಗ್ಗಟ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದೇ ಫ್ಯಾಮಿಲಿ ಥರ ಇವರು ವಾಸ ಮಾಡ್ತಾರೆ. हर तरफ शोर और मस्ती है, माहौल बड़ा उच्छृंखल है. न देखी जाती बर्बादी, तानाशाही, गुंडागर्दी. सब अपने आप में खोए हैं, बेचारी जनता रोए है. आलम है बड़ा महंगाई का, अबला थाने में ನೋಡಿ ಎಷ್ಟು ಚೆನ್ನಾಗಿ ಒಂದು ಉತ್ಸಾಹದಿಂದ ಅವರು ಒಂದು ಇದು ಹೇಳ್ತಾ ಇದ್ದಾರೆ. ಶಾಯರಿ ಥರ. ನೋಡಿ, ಇವ್ರಿಗೆ 80+ ಆಗಿದೆ. ಇವರು ಎಷ್ಟು ಚೆನ್ನಾಗಿ ಇವ್ರನ್ನ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹೌದಾ? ಇವರು ಸ್ಕೂಲಲ್ಲಿ ಟೀಚರ್ ಆಗಿದ್ರಂತೆ. ಈಗ ರಿಟೈರ್ ಆಗಿ 20 ವರ್ಷ ಆಗಿದೆ. ಇವರಿಗೆ ಅಬೌವ್ 80 ಇಯರ್ಸ್ ಇವರಿಗೆ.
ಆದರೂ ನೋಡಿ ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ಹಾಡು ಹೇಳ್ತಾರೆ, ಮಂತ್ರ ಹೇಳ್ತಾರೆ. ಎಷ್ಟು ಸ್ಟಿಫಾಗಿ ನಿಂತಿದ್ದಾರೆ ನೋಡಿ. ಅವ್ರ ಬೆನ್ನು ಒಂಚೂರು ಬಾಗಿಲ್ಲ. 80 ವರ್ಷ ಆದರೂ ಅವ್ರ ಬೆನ್ನು ಬಾಗಿಲ್ಲ. ಅವರ ಒಂದು ಪಾಶ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಅವರು ಬೆನ್ನು ಬಗ್ಗೆ ಏನು ಆ ಥರ ಇದು ಇಲ್ಲ. ಈಗೆಲ್ಲ ಒಂದು 50 ವರ್ಷ 40-50 ವರ್ಷಕ್ಕೇ ಆಗಲೇ ಬೆನ್ನು ನೋವು, ಆ ನೋವು, ಈ ನೋವು ಅಂತ ಹೇಳ್ತಾರೆ. ಬಟ್ ಇವರೇನು ಆ ಥರ ಇಲ್ಲ. ತುಂಬ ಹೆಲ್ದಿಯಾಗಿದ್ದಾರೆ, ಸಂತೋಷವಾಗಿರ್ತಾರೆ. ಕನ್ನಡಕನೂ ಹಾಕಲ್ಲ ಇವರು. ಎಷ್ಟು ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ದಾರೆ. ಇವರು ದಿನ ಮನೇಲಿ ಯೋಗ ಧ್ಯಾನ ಎಲ್ಲ ಮಾಡ್ತಾರಂತೆ, ವಾಕಿಂಗ್ ಮಾಡ್ತಾರಂತೆ ಆದಷ್ಟು. ಹಾಗಾಗಿ ತುಂಬ ಒಂದು ಚಟುವಟಿಕೆಯಿಂದ ಇದ್ದಾರೆ. ಭಜನೆ ಎಷ್ಟು ಚೆನ್ನಾಗಿದೆ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಸೂಪರಾಗಿ ಮಾಡಿದರು. ಇವರು ನೋಡಿ ಒಂದು ಭಜನೆ ಹೇಳ್ತಾರೆ. सबसे बढ़िया और सबसे खरी मैं नहीं था किसी काम का बेसहारा तेरे नाम का मैं नहीं था किसी काम का बेसहारा तेरे ಅವರು ವಯಸ್ಸು ಯಾವುದಕ್ಕೂ ಅಡ್ಡಿ ಇಲ್ಲ. ಅವರ ವಯಸ್ಸನ್ನು ಮೀರಿ ಅವರು ಒಂದು ಪ್ರತಿಭೆ, ಎಲ್ಲರಲ್ಲೂ ಒಂದು ಪ್ರತಿಭೆ ಇದೆ ನೋಡಿ. ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಏನಾದರೂ ಒಂದು ಪ್ರತಿಭೆ ಇರುತ್ತಂತೆ. ಯಾವುದು ಇವರೆಲ್ಲ ಸೇರಿ ಡ್ಯಾನ್ಸ್ ನೀವು ಮಾಡಿರಿ ನೋಡಿ. ಎಷ್ಟೊಂದು ಉತ್ಸಾಹ ನೋಡಿ ಇವರಿಗೆಲ್ಲ. ಇವರು ಪ್ರತಿ ವಾರವೂ ಈ ಥರ ಫಂಕ್ಷನ್ಗಳೆಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ. ಎಲ್ಲ ಒಂದೇ ಕಡೆ ಇರೋದ್ರಿಂದ ಒಟ್ಟಾಗಿ ಸೇರಿ ಈವ್ನಿಂಗ್ ಟೈಮಲ್ಲಿ ಆಗಾಗ ಈ ಥರ ಪ್ರೋಗ್ರಾಮ್ಗಳನ್ನೆಲ್ಲ ಮಾಡ್ತಾರೆ. ಎಲ್ಲ ಹೆಚ್ಚಾಗಿ ಭಜನೆ ಮಾಡ್ತಾರೆ. ಎಲ್ಲ ಈವ್ನಿಂಗ್ ಟೈಮಲ್ಲಿ ದೇವರ ಒಂದು ಪ್ರಾರ್ಥನೆ, ಒಂದು ಭಜನೆ ಬೇಕಾದ್ರೆ ಹಾಡು ಹೇಳ್ತಾರೆ. ಟೈಮ್ ಪಾಸ್ ಮಾಡ್ಕೊಂಡು ಒಂಥರ ಲೈಫ್ನ ಜಾಲಿಯಾಗಿ ಒಂಥರ ಲೀಡ್ ಮಾಡ್ತಾರೆ. ಇವ್ರು ನೋಡಿ ನಮ್ಮ ಅತ್ತಿಗೆ, ಇವ್ರಿಗೆ ದೇವ್ರ ಮೇಲೆ ತುಂಬ ಭಕ್ತಿ. ಇವರು ಟೀಚರ್ ಆಗಿದ್ರಂತೆ.
ಎಲ್ಲ ಸೀನಿಯರ್ ಸಿಟಿಸನ್ಸು. ಈ ಥರ ಒಗ್ಗಟ್ಟಾಗಿ ಎಲ್ಲ ಪ್ರೋಗ್ರಾಮ್ಗಳು ಮಾಡಿಕೊಂಡು ಹಾಡು ಹೇಳ್ಕೊಂಡು ಸಂತೋಷವಾಗಿ ಎಷ್ಟು ಚೆನ್ನಾಗಿ ನೋಡಿ ಕಾಲ ಕಳೀತಾರೆ. ಇದು ನೋಡಿ ಒಂದು ಝೂಮರ್ ಅಂತಾರಲ್ಲ, ಸೀಲಿಂಗ್ ಹಾಕಿರ್ತಾರೆ. ತುಂಬ ಚೆನ್ನಾಗಿದೆ ಇದು ಝೂಮರು. ನೈಟಲ್ಲಿ ಲೈಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವ್ರು ನೋಡಿ ನಮ್ಮ ಅತ್ತಿಗೆ ಫ್ರೆಂಡ್ ಇವರು ವಿದ್ಯಾ ಅಂತ. ಇವರು ಅಷ್ಟೇ ತುಂಬ ಒಂದು ಅರ್ಥವಾಗಿರ್ತಾರೆ. ಮೋಸ್ಟ್ಲಿ ಎಲ್ಲ ಲೇಡೀಸ್ ಒಗ್ಗಟ್ಟಾಗಿ ಸೇರೋದ್ರಿಂದ ಅವರು ಪಾಸಿಟಿವ್ ಒಂದು ವೈಬ್ಸ್ ಇರುತ್ತೆ. ಎಲ್ಲರಿಗೂ ಒಂದು ಸಂತೋಷ ಕಾಲ ಕಳೆಯೋದ್ರಿಂದ ಎಲ್ಲ ಹೆಲ್ದಿಯಾಗೂ ಇರ್ತಾರೆ. ಸುಮ್ಮನೆ ಮನೇಲಿ ಒಂದೇ ಕಡೆ ಕೂತ್ಕೊಂಡ್ರೆ ಅದು ಒಂದು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಥರ ಒಬ್ರಿಗೊಬ್ರು ಮಾತಾಡಿಕೊಂಡು ಒಂದು ಹಾಡು ಹೇಳ್ಕೊಂಡು ಟೈಮ್ ಪಾಸ್ ಮಾಡೋದ್ರಿಂದ ಆರೋಗ್ಯನೂ ಸುಧಾರಿಸುತ್ತೆ. ಹಾಗೆ ಒಂದು ಸೋಷಿಯಲ್ ಒಂದು ಇದನ್ನು ಇನ್ಕ್ರೀಸ್ ಆಗುತ್ತೆ. ಒಬ್ರಿಗೊಬ್ರು ಭೇಟಿ ಆಗೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಆ ಥರ ಚೆನ್ನಾಗಿರುತ್ತೆ. ಮನೇಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವ್ರ ಪಾಡಿಗೆ ಅವ್ರು ಬ್ಯುಸಿ ಆಗಿರ್ತಾರೆ. ಪಾಪ ಇವರು ಮನೇಲಿ ಒಬ್ಬರೇ ಕೂತ್ಕೊಂಡು ಏನು ಮಾಡ್ತಾರೆ. ಹಾಗಾಗಿ ಈ ಥರ ಆದಾಗ ಮೀಟಿಂಗ್ಗಳನ್ನ ಮಾಡ್ಕೊಂಡು ಅವ್ರಿಗೆ ಇಷ್ಟವಾಗಿರೋ ತಿಂಡಿಗಳನ್ನ ತಿನ್ಕೊಂಡು ಇವರು ನೋಡಿ ಕೃಷ್ಣನ ಬಗ್ಗೆ ಎಷ್ಟು ಚೆನ್ನಾಗಿ ನೋಡಿ ನಮ್ಮ ಸಿಸ್ಟರ್ ಇವರು ಪ್ರಮೀಳಾ ಅಂತ. ಇವರು ಅನ್ನಪೂರ್ಣ ಕಿಚನ್ ಅಂತ ಒಂದು ಚಾನಲ್ ಮಾಡಿದ್ದಾರೆ. ನಮ್ಮೊಟ್ಟಿಗೆ ನೋಡಿ ಗಣೇಶನ ಒಂದು ಪ್ರಾರ್ಥನೆ ಹೇಳ್ತಾ ಇದ್ದಾರೆ. ಇವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಮನೇಲಿ ಒಂದೇ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಹತ್ಕೊಂಡು ಅದು ಇದು ನೆನೆಸ್ಕೊಂಡು ಒಂದೇ ಯೋಚನೆ ಮಾಡ್ಕೊಂಡಿರೋದಕ್ಕಿಂತ ಈ ಥರ ಏನೋ ಹಾಡು ಹಸೆ ಅದು ಇದು ಹೇಳ್ಕೊಂಡು ಒಂದು ಟೈಮ್ ಪಾಸ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಅವಾಗಲೂ ಆ್ಯಕ್ಟಿವ್ ಆಗಿದ್ರೆ ನಮ್ಮ ಆರೋಗ್ಯಕ್ಕೂ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೋದು, ಸಂತೋಷವಾಗಿರ್ಬೋದು. ವಯಸ್ಸಾದ ಮೇಲೆ ಎಲ್ಲರಿಗೂ ಒಂದು ಹಕ್ಕಿರುತ್ತೆ, ಒಂದು ಸಂತೋಷವಾಗಿ ಜೀವನ ಮಾಡಬೇಕು ಅಂತ. ಬಟ್ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವರು ಅಜ್ಜಿ ತಾತನ ವಿಚಾರಿಸೋ ಒಂದು ಅವ್ರಿಗೆ ಟೈಮ್ ಇರಲ್ಲ. ಪಾಪ ಅವ್ರು ಇದ್ರಲ್ಲ ಅವ್ರು ಬ್ಯುಸಿಯಾಗಿರ್ತಾರೆ. ಅವ್ರದ್ದು ಏನು ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇವರು ತಮ್ಮ ಟೈಮ್ ಪಾಸು, ತಮ್ಮ ಒಂದು ಜೀವನದ ಒಂದು ಶೈಲಿನ ಈ ಥರ ಚೇಂಜ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಮನೇಲಿ ಮಕ್ಕಳಿಗೂ ಭಾರ ಆಗೋದು ಬೇಡ. ಅವ್ರ ಪಾಡಿಗೆ ಅವ್ರು ಇಂಡಿಪೆಂಡೆಂಟಾಗಿ ಈ ಥರ ಏನೋ ಒಂದು ಇದರಲ್ಲಿ ಟೈಮ್ ಪಾಸ್ ಮಾಡ್ಕೊಂಡಿದ್ರು ನೋಡಿ. ಎಷ್ಟು ಸಂತೋಷವಾಗಿರ್ತಾರೆ ಎಲ್ಲರೂ. ಇವರಿಂದ ಕಲಿಬೇಕಾಗಿದ್ದು ತುಂಬ ಇದೆ. ಇವ್ರನ್ನ ನೋಡಿ ನಾವು ಒಂದು ಎಲ್ಲ ಸ್ಫೂರ್ತಿ ಪಡಿಬೇಕು. ಒಂದೇ ಕಡೆ ಕೂತ್ಕೊಂಡಿರೋದಕ್ಕಿಂತ ಈ ಥರ ನೋಡಿ ಫ್ಯಾಷನ್ ಶೋ ಶುರು ಮಾಡಿದ್ರು. ಎಲ್ಲ ಸ್ವೀಟ್ 16ಗಳು ಇವಾಗ ಸ್ಟಾರ್ಟ್. ಮ್ಯೂಸಿಕ್ ರ್ಯಾಂಪ್ ವಾಕ್ ಮಾಡಿದ್ರು, ಫ್ಯಾಷನ್ ಶೋ ಮಾಡಿದ್ರು, ಹಾಡು ಹೇಳಿದ್ರು. ಯಾವುದ್ರಲ್ಲೂ ನಾವು ಹಿಂದೆ ಇಲ್ಲ ಅಂತ ಎಲ್ಲ ತೋರಿಸ್ಕೊಟ್ರು ನೋಡಿ. ಇವ್ರು ನೋಡಿ ಎಷ್ಟು
ಹಾಂ ವಾಕಿಂಗ್. ನೀವು ಹೋಗಿ, ನಾನು ತೆಗಿತೀನಿ, ನೀವು ಹೋಗಿ. ಎಲ್ಲ ರೆಡಿ ಆಗ್ತಿದ್ದಾರೆ ಪೋಸ್ ಕೊಡೋಕ್ಕೆ. ಓ ಫ್ಯಾಷನ್ ಪರೇಡ್. हरि ओम हरि हरि ओम हरि हरि ओम हरि हरि ओम ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಈವ್ನಿಂಗ್ನ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ ಭಾಷೆಯವರು ಸೇರಿ ಒಂದು ಏನೋ ಹೇಳ್ತಾರಲ್ಲ, ಯೂನಿಟಿ ಇನ್ ಡೈವರ್ಸಿಟಿ ಅಂಥೇಳಿ ಎಲ್ಲ ಭಾಷೆಯವರು ಒಂದಾಗಿ ಒಂದು ಸಂತೋಷದಿಂದ ಅಕ್ಕ ತಂಗಿಯರ ಹಾಗೆ ಒಂದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತುಂಬ ಚೆನ್ನಾಗಿತ್ತು ಈವ್ನಿಂಗು. ಮರೆಯಲಾಗದ ಒಂದು ಸಂಜೆ ಇದು. ನಾನು ಅವ್ರ ಜೊತೆ ಸ್ವಲ್ಪ ಸ್ಟೆಪ್ ಹಾಕ್ಬಿಟ್ಟಿನಿ. ಪ್ರಮೀಳಾ ಆಂಟಿ ಈ ಕಡೆ ತಿರುಗಿ, ಮತ್ತೆ ಮುಂದೆ ಬನ್ನಿ ಒಂಚೂರು ಮಧ್ಯದಲ್ಲಿ. ಹಾಂ, ಇಲ್ಲಿ ಎಲ್ಲ ಎಷ್ಟು ಹ್ಯಾಪಿ ಆಗಿದ್ದಾರೆ. ಅದೇ ಅಂದರೆ ಎಲ್ಲರೂ ಬರ್ತಾರೆ, ಎಲ್ಲರದ್ದು ಮುಖ ಬರುತ್ತೆ ಅಂತ. ಮುಂದೆ ಬನ್ನಿ, ಅವ್ರ ಪಾಪ ಹಿಂದೆಗಡೆಯವ್ರಿಗೆ ಏನು ಆಗ್ತಾನೆ ಇಲ್ಲ. ಹಾಂ ಹಾಂ, ವಿದ್ಯಾಂಟಿ ಈ ಕಡೆ ಬನ್ನಿ, ನೀವು ಸ್ವಲ್ಪ ಮಧ್ಯದಲ್ಲಿ ಬನ್ನಿ ವಿದ್ಯಾಂಟಿ ನೀವು. ಹಾಂ ಹಾಂ ಹಾಂ, ಅಂದರೆ ಕಾಣ್ತಿರಲಿಲ್ಲ, ಕಾಣಲ್ಲ. ಎಕ್ಸಸೈಸು ಆಯಿತು, ಹಾಗೆ ಡ್ಯಾನ್ಸು ಆಯಿತು, ಮನೋರಂಜನೆಯೂ ಆಯಿತು, ಎಲ್ಲ ಒಟ್ಟಿಗೆನೆ. ಓ ಬೇಬಿ ಆಂಟಿ ಸೂಪರ್. ಪ್ರಮೀಳಾ ಆಂಟಿ ಸ್ವಲ್ಪ ಮುಂದೆ ಬನ್ನಿ, ಅಲ್ಲಿ ಬೇಬಿ ಆಂಟಿ ಹಿಂದೆ ನಿಂತಿದ್ದೀರಾ. ಜೀವನ ಯಾವಾಗಲೂ ಹೀಗೆ ಸಂತೋಷವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಕರೆಕ್ಟ್, ಸೂಪರ್. ಒಂದ್ಸಲಿ ಏರು ಇಳಿತಾ ಇದ್ದೇ ಇರುತ್ತೆ, ಒಂದ್ಸಲಿ ಸಂತೋಷ, ಒಂದ್ಸಲಿ ದುಃಖ ಎಲ್ಲ ಇರುತ್ತೆ. ಆದರೂ ಅದನ್ನೆಲ್ಲ ನಾವು ಒಂದು ಸ್ವೀಕಾರ ಮಾಡಿ ಆದಷ್ಟು ಸಂತೋಷವಾಗಿರೋದಕ್ಕೇ ಪ್ರಯತ್ನ ಮಾಡಬೇಕು. ಯಾವಾಗಲೂ ಬೇಜಾರು ಮಾಡ್ಕೊಂಡಿರೋದಕ್ಕಿಂತ ಈ ಥರ ಏನೋ ಎಲ್ಲ ನಮ್ಮ ನೋವುಗಳನ್ನೆಲ್ಲ ಮರಿಬೋದು. ಈ ಥರ ಎಲ್ಲ ಒಟ್ಟಾಗಿ ಸೇರಿಕೊಂಡು ಒಂದು ಗುಂಪಾಗಿ ಸಂತೋಷವಾಗಿ ಹಾಡು ಹೇಳ್ಕೊಂಡು ಒಂದು ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆಗಾಗ ಈ ಥರ ಫಂಕ್ಷನ್ಗಳು ನಡೀತಾ ಇದ್ರು. ಒಂದು ಸಂತೋಷ ಆಗುತ್ತೆ ಮನುಷ್ಯನಿಗೆ, ಒಂದು ಜೀವನದಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಿ ಎಲ್ಲ ಅವ್ರವ್ರ ಮನೆಯಿಂದ ವಿಧವಾದ ಅಡುಗೆ ಮಾಡ್ಕೊಂಬಂದಿದ್ರು. ಕೆಲವೊಬ್ಬರು ಸ್ನ್ಯಾಕ್ಸ್, ಹೆಚ್ಚಾಗಿ ಹಿಂದಿಗಳಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಜಾಸ್ತಿ. ಹಿಂದಿ ಮೆಣಸಿನ್ಕಾಯಿ ಬಜ್ಜಿ, ಬೋಂಡ, ಪಾವ್ ಭಾಜಿ, ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ರು. ನಮಗೆ ಮಂಡಕ್ಕಿ ಒಗ್ಗರಣೆ ಮತ್ತು ಮಿರ್ಚಿ ಬಜ್ಜಿ ಮಾಡಿದ್ರು. ಎಲ್ಲ ಫುಡ್ಡು ತುಂಬ ಟೇಸ್ಟಿ ಆಗಿತ್ತು. ಗುಜರಾತಿ ಥೇಪ್ಲ ಅಂತ ಮಾಡ್ತಾರೆ, ಅದನ್ನು ಮಾಡ್ಕೊಂಬಂದಿದ್ರು. ಕೆಲವು ಗುಜರಾತಿಯಲ್ಲಿ ಹೌಸಿಗೆ ಅದರಲ್ಲಿ ಎಲ್ಲರೂ 3 ಜನ ನಿಲ್ರಿ. ಇದು ನೋಡಿ ಬ್ರಹ್ಮಕಮಲ ಎಷ್ಟು ಚೆನ್ನಾಗಿಬಿಟ್ಟಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.